ನಿಜವಾಗಿಯೂ ಕೇಂದ್ರದ ಬಜೆಟ್ ನೋಡಿದಾಗ ಹೌದಪ್ಪ ಅದಕ್ಕಿಂತ ಇದು ಉತ್ತಮ ಅನ್ನೋದು ಎರಡು ಮಾತಿಲ್ಲ ಅನ್ನೋ ಮಾತನ್ನು ನಾವು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಭಾಳ ರೈತಗೆ ಅದು 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತಾರೆ, ಅದು ಬಿಟ್ಟು ಮತ್ತೊಂದಿಲ್ಲ. ಮತ್ತು ಇನ್ನೇನು ಉಳಿದೆಲ್ಲ ಘೋಷಣೆ ಸಾಕಷ್ಟು ಮಾಡಿದಾರೆ. ಅವೆಲ್ಲ ಆಗಿದ್ರೆ ಇವತ್ತು ಈ ದೇಶ ನಂದನವನ ಇರ್ತಿತ್ತು, ಎಲ್ಲರಿಗೂ ಉದ್ಯೋಗ ಸಿಗ್ತಾ ಇದ್ವು. ಆದರೆ ಇವತ್ತು ಆಗಿಲ್ಲ. ಅಗ್ರಿಕಲ್ಚರ್ಗೂ ಒಂದು ಪ್ರಾಶಸ್ತ್ಯ ಕೊಟ್ಟಿಲ್ಲ, ಅದೇ ಕಾಲಕ್ಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಎಲ್ಲ ಕಾರ್ಪೊರೇಟ್ ಪರ ಇದ್ದಂತಹ ಒಂದು ಏನಪ್ಪ ಅಂತಂದ್ರೆ ಬಜೆಟ್ನ ಮಂಡಿಸಿದ್ರಿಂದಾಗೆ ಕೇವಲ ಒಂದು 8ರಿಂದ 10% ಜನರಿಗೆ ಅನುಕೂಲ ಆಗಿದ್ದ ಇಡೀ ದೇಶದ ಜನಕ್ಕೆ ಕೇವಲ ಟ್ಯಾಕ್ಸ್ ಕಟ್ಟೋದಾಗ್ಯದ, ಬೆಲೆ ಏರಿಕೆಗೆ ಹೆಚ್ಚು ದುಡ್ಡು ಕಟ್ಟೋದಾಗ್ಯದ. ಇದು ಬಿಟ್ಟು ಮತ್ತೊಂದಿಲ್ಲ ಅನ್ನೋದು ಅಷ್ಟ ನೋವಿನಿಂದ ಹೇಳಬೇಕಾಗ್ಯದ. ಅದು ಸದ್ಯ ಕೇಂದ್ರ ಸರ್ಕಾರನು ಶಿಕ್ಷಣಕ್ಕೆ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಖರ್ಚು ಮಾಡಬೇಕು ಮಾಡಿಲ್ಲ ಅನ್ನೋದು ಒಪ್ಪಿಕೊಂಡ. ಇವೆರಡನ್ನೂ ಕಂಪೇರ್ ಮಾಡಿದಾಗ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಅದಕ್ಕಿಂತ ನಾವು ಸ್ವಲ್ಪ ಅಡ್ಡಿಲ್ಲಪ್ಪ ಇದು ನಮ್ಮ ಸಿದ್ದರಾಮಯ್ಯ ಬಜೆಟ್ ಅನ್ನೋ ಮಾತನ್ನು ಮತ್ತೊಂದೆಲ್ಲ ಮಾಡ್ತಾ ಒಟ್ಟಿನಲ್ಲಿ ಬಜೆಟ್ ಅಂತ ಮನೇಲೆ ಆಗ್ಯದ, ಅಪ್ರೂವಲ್ ಆಗ್ಯದ. ನೋಡೋಣ ಮುಂದಿನ ದಿನಗಳಲ್ಲಿ ಏನೇನು ಡೆವಲಪ್ ಮಾಡ್ಬೋದು, ಸಾಲ ಇರೋದ್ರಲ್ಲಿ ಇನ್ನೊಂದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ಬೋದು, ಅದೇ ಕಾಲಕ್ಕೆ ಗಂಟು ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೋದು. ಮತ್ತು ಎಲ್ಲ ಇದ್ದಂಥ ನಿರುದ್ಯೋಗಿಗಳಿಗೆ ಉದ್ಯೋಗ ಸೃಷ್ಟಿ ಮಾಡುವಲ್ಲಿ ಎಷ್ಟು ಪರ್ಸೆಂಟೇಜ್ ಯಶಸ್ವಿ ಆದಿತ್ತು ಅನ್ನೋ ಸಹಿತ ಇವತ್ತು ನಾವು ಗಮನಿಸಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅಂತ ಸತ್ಯದ ಕೈಗಳಲ್ಲಿ ವಂದನೆಗಳು.